ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಕರ್ ಸ್ಟೋರೀಸ್ ಮಗ. ಜಸ್ಟಿನ್ ಬರ್ತಿದ್ದ ಒಂದು ಬಿಗ್ ಬ್ರೇಕಿಂಗ್ ಅಪ್ಡೇಟ್ ರಿಲೇಟೆಡ್ ಟು ಚಾಂಪಿಯನ್ಸ್ ಟ್ರೋಫಿ 2025 ಮಗ. ಏನಂತ ಅಪ್ಡೇಟು ಅಂತ ಕೇಳಿದ್ರೆ ಪಾಕಿಸ್ತಾನದವರು ರೊಚ್ಚಿಗೆ ಎದ್ದಿದ್ದಾರಮ್ಮ. ಇವಾಗ ನಾವು ಹೋಸ್ಟೇ ಮಾಡಲ್ಲ ಗುರು, ನೀವು ಈ ಥರ ಎಲ್ಲ ಆಟಗಳನ್ನ ಆಡ್ತೀರಾ ಅಂತಂದರೆ, ನಮಕರ ಆಟಗಳನ್ನ ಆಡ್ತೀರಾ ಅಂತಂದರೆ ನಾವು ಹೋಸ್ಟೇ ಮಾಡಲ್ಲ. ಒಂದು ನೇಷನ್ಗೆ ನೀವು ಈ ಥರ ಸಪೋರ್ಟ್ ಮಾಡ್ತೀರಾ ಅಂತಂದರೆ ನಿಮ್ದೇನು ICCನ ನಿಮ್ಮದು BCCI ಅನ್ನೋ ಥರ ಕ್ವಶನ್ನ ಕೇಳ್ತಾ ಇದ್ದಾರೆ ಇವಾಗ ಪಾಕಿಸ್ತಾನದವರು. ನಮ್ಮದು ಹೋಸ್ಟಿಂಗ್ ನೇಷನ್ ಇದೆ, ಫುಲ್ ಫ್ಲೆಡ್ಜ್ ಆಗಿ ಇಲ್ಲೇ ಹೋಸ್ಟ್ ಆಗಬೇಕು. ಎಲ್ಲ ಸಲ ಇದೇ ಥರ ಆಟ ಮಾಡ್ಕೊಂಡಿದ್ದೀರಾ ನಮ್ಮನ್ನೇನು ಆಟ ಕುಂಟು ಲೆಕ್ಕಕ್ಕೆ ಇಲ್ದಿರೋ ಥರ ಮಾಡ್ಕೊಂಡಿದ್ದೀರಾ. ಹೈಬ್ರಿಡ್ ಮಾಡಲ್ ಮಾಡೋದಕ್ಕೆ ನಮ್ಗೆ ಅಪ್ರೂಪಕ್ಕೆ ಬರೋದು ಹೋಸ್ಟಿಂಗು. ಏಷ್ಯಾ ಕಪ್ದು ಅಪ್ರೂಪಕ್ಕೆ ಬಂದಿತ್ತು, ಅದನ್ನು ಹೈಬ್ರಿಡ್ ಮಾಡಲ್ ಮಾಡಿದ್ರೆ. ಇದು ICCನೂ ಅಪ್ರೂಪಕ್ಕೆ ಬಂದಿರೋದು, ಸುಮಾರು ವರ್ಷ ಆದಮೇಲೆ ಬರ್ತಾರೆ ನಮಗೆ ಹೋಸ್ಟಿಂಗ್ ರೈಟ್ಸು. ಸೊ ಇದನ್ನು ಹೈಬ್ರಿಡ್ ಮಾಡಲ್ ಮಾಡ್ತು ಅಂತಾರೆ, ಹೆಂಗೆ ಅದು ಇದು ಅನ್ನೋ ಥರ ಇವಾಗ ಕ್ವಶನ್ ಮಾಡ್ತಾ ಇದ್ದಾರೆ. ಪಾಕಿಸ್ತಾನಕ್ಕೂ ಏನೋ ಸ್ವಲ್ಪ ಸ್ವಾಭಿಮಾನ ಬಂದಿದೆ ಅಂತ ಕಾಣಿಸುತ್ತೆ. ಅದಕ್ಕೋಸ್ಕರ ಇವಾಗ ಹೆವಿಯಾಗಿ ಕ್ವಶನ್ ಮಾಡ್ತಾ ಇದ್ದಾರೆ. ಯಾವಾಗ ಕ್ವಶನ್ ಮಾಡಿದ್ರು ಅಂತಂದರೆ, BCCI ಅಫಿಷಿಯಲ್ ಸ್ಟೇಟ್ಮೆಂಟ್ನ ಪಾಸ್ ಮಾಡ್ತಾರೆ ರೀಸೆಂಟಾಗಿ. ಇಂಡಿಯನ್ ಗೌರ್ಮೆಂಟ್ನ ಕ್ಲಿಯರೆನ್ಸ್ ಇಲ್ಲ ಇಂಡಿಯನ್ ಪ್ಲೇಯರ್ಸ್ಗಳನ್ನ ಪಾಕಿಸ್ತಾನಕ್ಕೆ ಕರ್ಕೊಂಡೋಗಿ ಆಡಿಸೋದಕ್ಕೆ ಅಫಿಷಿಯಲ್ ಆಗಿ ಅವರು ಡಿನೇ ಮಾಡಿದ್ದಾರೆ. ಇಂಡಿಯನ್ ಗೌರ್ಮೆಂಟ್ ಪರ್ಮಿಷನ್ ಕೊಟ್ಟಿಲ್ಲ ಅಂತ ICCಗೆ BCCI ಲೆಟರ್ ಬರೀತು. ಸೊ ಅದಾದಮೇಲೆ ಸ್ಟಾರ್ಟ್ ಆಗಿರುವಂಥ ಮಾತುಕತೆಗಳಿವು. ICC BCCIಗೆ ಜೊತೆಗೆ PCBಗೆ ಇಬ್ರಿಗೂ ಕೂಡ ಹೇಳಿದೆ. ICC ಯಾವ್ದನ್ನ ಒಪ್ಕೊಂಡಿದೆ ಅಂತಂದರೆ ಹೈಬ್ರಿಡ್ ಮಾಡಲೇ ICC ಒಪ್ಕೊಂಡಿದೆ. ಗೊತ್ತಿರೋದೇ ಜಯೇಶ್ ಅವ್ರು ಇದ್ದಾರೆ ಇವಾಗ ಅಲ್ಲಿ ಮೇಯ್ನಾಗಿ. ಇನ್ನೇನು ಒಪ್ಕೊತಾರೆ, ಅದನ್ನೇ ಒಪ್ಕೋಬೇಕು. ಇದೇನಾದ್ರು ಆಯಿತು ಅಂದರೆ ಫಾರ್ ದ ಫಸ್ಟ್ ಟೈಮ್ ಇದು ಹೈಬ್ರಿಡ್ ಮಾಡಲಲ್ಲಿ ಒಂದು ನೇಷನಿಗೋಸ್ಕರ ಆಡ್ದಂಗೆ ಇರುತ್ತೆ ಅಂತ ಕಾಣಿಸುತ್ತೆ. ಈ ಹಿಂದೆ ಗೊತ್ತಿಲ್ಲ ನನಗೆ ಪಾಕಿಸ್ತಾನದಲ್ಲಿ ಹೋಸ್ಟಿಂಗ್ ಹೋಗಿ ಈ ಥರ ಏನಾದ್ರು ಆಗಿ ಬೇರೆ ನೇಷನ್ಗೆ ಹೋಸ್ಟಿಂಗ್ ಹೋಗಿ ಹೈಬ್ರಿಡ್ ಮಾಡಲ್ ಏನಾದ್ರು ಆಗಿತ್ತಾ ಅಂತ. ಆಗಿದ್ರೆ ಬೇರೆ ನೇಷನಲ್ಲಿ ಕಂಪ್ಲೀಟಾಗಿ ಆಗಿರುತ್ತೆ, ಹೈಬ್ರಿಡ್ ಮಾಡಲ್ ಆಗಿರಲ್ಲ ಅಂತ ಕಾಣಿಸುತ್ತೆ. ಬಟ್ ಇವಾಗ BCCI ರಿಕ್ವೆಸ್ಟ್ ಏನಿತ್ತು ಅಂತಂದರೆ, ನಾವು ಆಡೋದಂದರೆ ನಾವು ಹೋಗ್ಬಿಟ್ಟು UAEಲಿ ಆಡೋದಕ್ಕೆ ರೆಡಿ ಆಗಿದ್ದೀವಿ. ಆ್ಯಂಡ್ ಫೈನಲ್ಗೆ ಏನಾದ್ರು ನಾವು ಬಂದ್ವಿ ಅಂತಂದರೆ ಅಮಿಕೊಂಡು ಬಂದ್ಬಿಟ್ಟು ಅವರು ದುಬೈಯಲ್ಲಿ ಆಡಬೇಕು ಫೈನಲ್ನ. ಸೊ ಇದಿಷ್ಟಿತ್ತು ಅಂದರೆ ನಾವು ಆಡ್ತೀವಮ್ಮ ಅನ್ನೋದನ್ನ ಹೇಳಿದರೆ BCCI. ಇಲ್ಲಿ ಪಾಕಿಸ್ತಾನದ್ರು ನಾವು ಫುಲ್ ಫ್ಲೆಡ್ಜ್ ಆಗಿ ಇಲ್ಲೇ ಮಾಡಬೇಕು ಅಂತ ಅವರು ಧರಣಿ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ, ಹಂಗೆ ಹಿಂಗೆ ಅಂತ ಎಲ್ಲ. ಬಟ್ ಇಲ್ಲಿ ICC ಯಾರನ್ನ ಕೇಳುತ್ತೆ? BCCIನ ಕೇಳುತ್ತಾ PCBನ ಕೇಳುತ್ತಾ ಅಂದರೆ ಆಬ್ವಿಯಸ್ಲಿ BCCIನೇ ಕೇಳಬೇಕು. ಯಾಕಂದರೆ ಮೆಜಾರಿಟಿ ಆಫ್ ದ ರೆವೆನ್ಯೂ ಬರೋದನ್ನೇ ನಮ್ಮ ಇಂಡಿಯನ್ಸಿಂದ. ಇಂಡಿಯಾನೇ ಹೋಗಿಲ್ಲ ಅಲ್ಲಿ ಅಂತ ಅಂದರೆ ಆಡೋದಕ್ಕೆ ಸಿಕ್ಕಾಪಟ್ಟೆ ಲಾಸ್ ಆಗೋಗ್ಬಿಡುತ್ತೆ. ಆಲ್ರೆಡಿ T20 ವರ್ಲ್ಡ್ ಕಪ್, ಲಾಸ್ಟ್ T20 ವರ್ಲ್ಡ್ ಕಪ್ಪಲ್ಲಿ ಲಾಸ್ ಓಡಿಸ್ಕೊಂಡಿದ್ದಾರೆ. ಅಷ್ಟೊಂದೇನು ಚೆನ್ನಾಗಿಲ್ಲ. ಬ್ಯಾಕ್ ಟು ಬ್ಯಾಕ್ ಈ ಥರ ಟೂರ್ನಮೆಂಟ್ಗಳು ಓಡಿಸ್ಕೊಂಡೋಯ್ತು ಅಂತಂದರೆ ICC ಒಂಥರ ಶೆಟ್ರ್ ಹಾಕೊಂಡು ಹೋಗ್ಬೇಕು ಅಷ್ಟೇ ಮನೆ ಕಡೆಗೆ, ಆ ಥರ ಆಗೋಗ್ಬಿಡುತ್ತೆ. ಇಲ್ಲಿ BCCI ಮೇಯ್ನಾಗಿ ಇರಲೇಬೇಕು ಅಂದರೆ ಇಂಡಿಯನ್ ಟೀಮ್ ಇರಲೇಬೇಕು. ಪಾಕಿಸ್ತಾನ ಬಿಡೋದಕ್ಕೆ ಇವ್ರು ರೆಡಿಯಾಗಿರ್ತಾರೆ, ಬಟ್ ಇಂಡಿಯನ್ ಟೀಮ್ನ ಬಿಡೋದಕ್ಕಂತೂ ಖಂಡಿತ ರೆಡಿಯಾಗಿರೋದಿಲ್ಲ. ಇವಾಗ ICC ಹೇಳಿದ್ದಂತೆ ಆಡಿದ್ರೆ, ಪಾಕಿಸ್ತಾನಿಗೆ ಹೇಳಿದ್ದಂತೆ ಆಡಿದ್ರೆ ಹೈಬ್ರಿಡ್ ಮಾಡಲ್ ಮಾಡ್ತೀವಿ, ಆಡ್ಕೊಳ್ರಿ, ಇಲ್ಲ ಅಂತ ಅಂದರೆ ಬಿಟ್ಟು ಹೋಗ್ರಿ, ತೊಲಗ್ರಿ ಅಂತ ಹೇಳಿದಂತೆ. ಅದಕ್ಕೆ ಪಾಕಿಸ್ತಾನದವರು ನೀವು ಈ ಥರ ಎಲ್ಲ ಮಾಡ್ತೀರಾ ಅಂದರೆ ಇನ್ನೂ ಅಫಿಷಿಯಲ್ ಆಗಿ ಮೇಲ್ನ ಬರ್ದಿಲ್ವಂತೆ. ಬಟ್ ಇವಾಗ ಬರ್ತಾ ಇರೋಂಥ ರಿಪೋರ್ಟ್ಸ್ ಪ್ರಕಾರ ಪಾಕಿಸ್ತಾನದವರು ನಾವು ಹೋಸ್ಟೇ ಮಾಡಲ್ಲ, ನಾವೇನೂ ನಾವು ಬರೋದಿಲ್ಲ, ನೀವೇ ಆಡ್ಕೊಳ್ಳಿ, ಎಲ್ಲಿ ಬೇಕಾದ್ರೂ ಆಡ್ಕೊಳ್ಳಿ, ಏನು ಬೇಕಾದ್ರೂ ಮಾಡ್ಕೊಳ್ಳಿ, ನೀವು ಈ ಥರ ಎಲ್ಲ ಮಾಡ್ತೀರಾ ಅಂತಂದರೆ ನಾವು ಹೋಸ್ಟೇ ಮಾಡಲ್ಲ, ಹಂಗೆ ಹಿಂಗೆ ಅಂತೆಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದಾರಂತೆ. ಬಟ್ ಇನ್ನು ಅಫಿಷಿಯಲ್ ಆಗಿ ಇವರು ಆ ಥರ ದೃಢ ನಿರ್ಧಾರನ ತಗೊಳ್ಳೋಕ್ಕೆ ಇನ್ನೂ ಮುಂದುವರೆದಿಲ್ಲ. ಬಟ್ ಇನ್ಸೈಡ್ ರಿಪೋರ್ಟ್ಸ್ ಪ್ರಕಾರ ಪಾಕಿಸ್ತಾನದವ್ರು ಈ ಥರ ಅನ್ಕೊಂತಾ ಇದ್ದಾರೆ ಅಂತ. ಪಾಕಿಸ್ತಾನ್ ಲೈಕ್ಲಿ ಟು ವಿಡ್ರಾ ಅಂದರೆ ಅವರೇ ಒಂಥರ ವಿಡ್ರಾ ಮಾಡ್ಕೊಂಡಂಗೆ, ನಾವು ಹೋಸ್ಟ್ ಮಾಡೋದಿಲ್ಲ, ನೀವು ಈ ಥರ ಎಲ್ಲ ಮಾಡ್ತೀರಾ ಅಂತಂದರೆ, ಒಂದು ನೇಷನ್ಗೆ ಸಪೋರ್ಟ್ ಮಾಡ್ತೀರಾ ಅಂತಂದರೆ ICC ಆಗಿ ಇಟ್ಕೊಂಡು ನ್ಯೂಟ್ರಲ್ ಆಗಿರ್ಬೇಕು. ನೀವು ಒಂದು ನೇಷನ್ಗೆ ಸಪೋರ್ಟ್ ಮಾಡ್ತೀರಾ ಅಂತಂದರೆ ನಾವು ಹೆಂಗೆ ನಿಮಗೆ ಕಾನ್ಫಿಡೆನ್ಸ್ ಕೊಡೋದಕ್ಕಾಗತ್ತೆ? ನಾವು ಈ ಥರ ಹೋಸ್ಟ್ ಮಾಡಬೇಕು ಅಂತ ಅಂದರೆ ಹೈಬ್ರಿಡ್ ಮಾಡಲ್ಲಿ ಹೋಸ್ಟ್ ಮಾಡಬೇಕು ಅಂತ ಎಲ್ಲ ನಿಮಗೆ ಬೇಕಂಗೆ ಮಾಡ್ಕೊಳ್ಳಿ, ನಾವೇನು ಇಲ್ಲಿ ಗಂಡ್ಸ್ಕೆ ತಕ್ಕ ಇರೋದು ಅನ್ನೋ ಥರ ಪಾಕಿಸ್ತಾನದವರು ಕೇಳ್ತಾ ಇದ್ದಾರೆ. ಆ್ಯಂಡ್ ICC ಹೇಳುತ್ತೆ, ನಿಮ್ಮನ್ನು ಯಾರು ಫಸ್ಟ್ ಆಫ್ ಆಲ್ ಕರೆದವರು ಬರ್ರಿ ಅಂತ ಕೇಳುತ್ತೆ. BCCI ಮುಂದೆ ಪಾಕಿಸ್ತಾನ ಒಂಥರ ಬಚ್ಚ ಇದ್ದಂಗೆ PCB. ಸೊ ಸುಮ್ಮನೆ ಇವರು ನಿಗ್ರೋ ಅಂತ ಅವಶ್ಯಕತೆ ಇಲ್ಲ. ಸುಮ್ಮನೆ ಹೈಬ್ರಿಡ್ ಪ್ಲಾಸ್ಟಿಕ್ ಆಗೋದು ಗೊತ್ತಿರೋದನ್ನ ಹೈಬ್ರಿಡ್ ಮಾಡಲಲ್ಲೇ ಇದಾಗುತ್ತೆ ಅಂತ ಹೆಂಗೆ ಇದ್ರು, ಅಥವಾ ಪಾಕಿಸ್ತಾನದವ್ರು ವಿಡ್ರಾ ಮಾಡ್ಕೊಂಡು ಹೋಗಬೇಕು ಅಷ್ಟೇ ಅವರು. ಇವಾಗ ಅಕಾರ್ಡಿಂಗ್ ಟು ರಿಪೋರ್ಟ್ಸ್ ಏನು ಅಂತಂದರೆ ICC ಅವರು ಇವರಿಗೆ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರಂತೆ ಪಾಕಿಸ್ತಾನದವ್ರಿಗೆ, ಹೈಬ್ರಿಡ್ ಮಾಡಲಲ್ಲಿ ನಡೆಸಿರಿ, ಇಲ್ಲ ಅಂತ ಅಂದರೆ ನೀವು ವಿಡ್ರಾ ಮಾಡ್ಕೊಂಡು ಹೋಗಿ, ನಾವು ಸೌತ್ ಆಫ್ರಿಕಾದಲ್ಲಿ ಟೂರ್ನಮೆಂಟ್ನ ಆರ್ಗನೈಸ್ ಮಾಡ್ತೀವಿ, ಸೌತ್ ಆಫ್ರಿಕನ್ಗೆ ಹೋಸ್ಟಿಂಗ್ ನೇಷನ್ ಆಗಿ ಡಿಕ್ಲೇರ್ ಮಾಡ್ತೀವಿ ಅನ್ನೋ ಥರ ಒಂದು ಸ್ಟೇಟ್ಮೆಂಟ್ ICC ಅವರು ಪಾಸ್ ಮಾಡಿದ್ರಂತೆ. ಸೊ ಇದಕ್ಕೇನು ರೆಸ್ಪಾನ್ಸು ಪಾಕಿಸ್ತಾನದವ್ರು ಇನ್ನೂ ಕೊಟ್ಟಿಲ್ವಂತೆ. ಆಬ್ವಿಯಸ್ಲಿ ಒಪ್ಕೊತಾರೆ ಪಾಕಿಸ್ತಾನದವರು ಹೈಬ್ರಿಡ್ ಮಾಡಲಲ್ಲಿ ಮಾಡೋದಕ್ಕೆ. ಸುಮ್ಮನೆ ಗಾಂಚಲಿಗಳನ್ನ ತೋರಿಸ್ತಾರೆ. ಅವ್ರು ವಿಡ್ರಾ ಮಾಡ್ಕೊಂಡು ಹೋಗ್ಬಿಡ್ತಾರಾ? ವಿಡ್ರಾ ಮಾಡ್ಕೊಂಡಂತೂ ಖಂಡಿತ ಹೋಗೋದಿಲ್ಲ. ವಿಡ್ರಾ ಮಾಡ್ಕೊಂಡು ಹೋಯ್ತು ಅಂದರೆ ಎದ್ರಕೊಂಡು ಹೋದಂಗೆ ಲೆಕ್ಕಾಚಾರ ಆಗೋಗ್ಬಿಡ್ತದೆ ಅದು. ಸೊ ನೋಡೋಣ ಇನ್ನೇನು ಡೆವಲಪ್ಮೆಂಟ್ಗಳಾಗ್ತವೆ ಅಂತ. ಬಟ್ ಪಾಕಿಸ್ತಾನದವ್ರಂತೂ ಒಂಥರ ಇಲ್ಲ, ಒಂದು ಸ್ವಲ್ಪ ಆವಾಜ್ ಹಾಕೋಕ್ಕೆ ನೋಡಿದರೆ ಇಂಡಿಯಾಗೆ ಸ್ವಲ್ಪ ಡರ್ ಮಾಡೋದಕ್ಕೆ ನೋಡಿದರೆ, ಆಮೇಲೆ ಲಾಸ್ಟಿಗೆ ಇವರೇ ಡರ್ ಆಗ್ತಾರೆ ICCಯಿಂದ, ಗೊತ್ತಾನೆ ಏನೇನಾಗುತ್ತೆ ಅಂತ.
ಸೊ ಒಂಥರ ಸುಮ್ಮನೆ ಕಾಮಿಡಿ ಪೀಸ್ ಆಗ್ತಾರೆ ಅಂತ ಹೇಳ್ಬೇಕು ಪಾಕಿಸ್ತಾನದವ್ರು. ಸುಮ್ಮನೆ ಗೊತ್ತು ನಮಗೆ, ನಾವು ಹೋಗ್ಬಿಟ್ಟು ಆಡಲ್ಲ ಅಂತ ಅವ್ರಿಗೆ ಮುಂಚೆನೇ ಗೊತ್ತು, ಆದ್ರೂ ಸುಮ್ಮನೆ ಕಾಲ್ ಕರೀತಾ ಇದ್ದಾರೆ ಹಂಗೆ ಹಿಂಗೆ ಅಂತ. ಸುಮ್ಮನೆ ಹೈಬ್ರಿಡ್ ಮಾಡಲ್ ನಡೆಸಿದ್ರಾಗುತ್ತೆ. ಇವ್ರಿಗೆ ಇದರಿಂದ ಲಾಸ್ ಆಗುವಂಥದ್ದೆಲ್ಲ ಏನಿಲ್ಲ. ಏನೇನು ಆಗುತ್ತೋ ಅದೆಲ್ಲ ಎಕ್ಸ್ಪೆನ್ಸಸ್ ಎಲ್ಲ BCCI ಕೊಡುತ್ತೆ. ಯಾಕೆಂದರೆ ಅವ್ರಿಗೆ BCCIಗೋಸ್ಕರ ನಾವು ಹೋಗ್ಬಿಟ್ಟು ಅಲ್ಲಿ ಆಡ್ತಾ ಇರೋದು ಅಂತ ಪಾಕಿಸ್ತಾನದವ್ರು ಹೇಳ್ಕೊಬಿಟ್ಟು ಡಿಕ್ಲೇರ್ ಮಾಡ್ಕೋಬೋದು. ಆ್ಯಂಡ್ ಎಕ್ಸ್ಪೆನ್ಸಸ್ ಏನಿರುತ್ತೋ ಅದೆಲ್ಲ ಕೊಡ್ತಾರೆ, ಖಂಡಿತ BCCI ಅವ್ರನ್ನ ಕೊಡ್ತಾರೆ. ಸೊ ಏನು ಲಾಸ್ ಆಗೋವಂಥದ್ದೆಲ್ಲ ಏನಿಲ್ಲ. ಇವರಿಗೆ ಏನು ಹೋಸ್ಟ್ ಮಾಡಿದಾಗ ಬರೋವಂಥದ್ದು ಏನಿದೆ ಅಮೌಂಟು ಅದು ಬಂದೇ ಬರುತ್ತೆ ಪಾಕಿಸ್ತಾನ್ಗೆ. ಸುಮ್ಮನೆ ಕಾಂಚಲಿಗಳು ಮಾಡ್ತಾ ಇದ್ದಾರೆ ಅಷ್ಟೇ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ನಿಮಗೇನು ಅನಿಸುತ್ತೆ ಪಾಕಿಸ್ತಾನದವ್ರು ಈ ಥರ ಆಡ್ತಿದ್ದಾರಲ್ಲ? ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಬಾ.